ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21, 22, 23 ಈ 3 ಕಂತುಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಬಿಟ್ಟು ಸಾಕಷ್ಟು ಜನರು ಈಗ ಸಾಕಷ್ಟು ದಿನಗಳಿಂದ ವೆಯ್ಟ್ನ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21, 22, 23 ಈ 3 ಕಂತಿನ 6,000 ರೂಪಾಯಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಬಿಟ್ಟು ಸಾಕಷ್ಟು ಮಹಿಳೆಯರು ಈಗಾಗಲೇ ವೆಯ್ಟ್ನ ಮಾಡ್ತಾ ಇದ್ದೀರಾ. ಕಳೆದ 2 ತಿಂಗಳಿಂದ ವೆಯ್ಟ್ನೇ ಮಾಡ್ಕೊಳ್ತಾ ಬಂದಿದ್ದೀರಾ, ಆದರೂ ಕೂಡ ಇನ್ನೂ ಹಣನೇ ಜಮಾ ಆಗಿಲ್ಲ. ಸೊ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ನೀವು ಕೂಡ ವೆಯ್ಟ್ನ ಮಾಡ್ತಾ ಇದ್ದವರಿಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದೇ ಬರುವಂಥ ಆಗಸ್ಟ್ 5ನೇ ತಾರೀಕಿಂದ ಹಣ ಬಿಡುಗಡೆ ಆಗುವ ಚಾನ್ಸಸ್ಸು ಜಾಸ್ತಿ ಇದೆ ಸ್ನೇಹಿತರೆ. ಸೊ ಆಗಸ್ಟ್ 5ನೇ ತಾರೀಕಿಂದ ಮಂಗಳವಾರ ಎಲ್ರಿಗೂ ಕೂಡ ಹಣ ಬಿಡುಗಡೆ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಶುಕ್ರವಾರ ಬಂದು 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಇದೆ. ಸೊ ಆ ಒಂದು ಹಬ್ಬದಂದು ಎಲ್ರಿಗೂ ಕೂಡ ಹಣ ಸಿಗಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಚಿಂತನೆ ನಡೆಸಿದೆ. ಸೊ ಹಾಗಾಗಿ 5ನೇ ತಾರೀಕಿಂದ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಸೊ ನಿಮಗೂ ಕೂಡ ಹಣ ಜಮಾ ಆಗುತ್ತೆ. ಸೊ ನೀವು ಕೇಳ್ಬೋದು, ಎಷ್ಟು ಕಂತಿನ ಹಣ ಬಿಡುಗಡೆ ಆಗುತ್ತೆ, 6,000 ರೂಪಾಯಿನೇ ಜಮಾ ಆಗುತ್ತಾ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಖಂಡಿತವಾಗ್ಲೂ 6,000 ರೂಪಾಯಿ ಜಮಾ ಆಗೋದಿಲ್ಲ, 4,000 ರೂಪಾಯಿ ಜಮಾ ಆಗುವ ಚಾನ್ಸಸ್ ಇದೆ. ಅಂದರೆ ಒಂದೇ ಸಲ 4,000 ರೂಪಾಯಿ ಜಮಾ ಆಗೋದಿಲ್ಲ. ಮೊದಲು 2,000 ರೂಪಾಯಿ ಜಮಾ ಆಗಿ ಇನ್ನು 1 ವಾರ ಅಥವಾ 10 ದಿನದ ಗ್ಯಾಪಿನ ಒಳಗಾಗಿ ಇನ್ನು 2,000 ರೂಪಾಯಿ ಜಮಾ ಆಗುವ ಚಾನ್ಸಸ್ಸು ಇದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಆಗಸ್ಟ್ ತಿಂಗಳಲ್ಲೇ 4,000 ರೂಪಾಯಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಸರ್ಕಾರಕ್ಕೂ ಕೂಡ ಈಗಾಗಲೇ ಹೊರೆಯಾಗಿದೆ. ಈಗ ಆಗಸ್ಟ್ ತಿಂಗಳಲ್ಲಿ ಒಂದೇ ಕಂತಿನ 2,000 ರೂಪಾಯಿ ಹಣ ಜಮಾ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಇನ್ನುಳಿದಂಥ ನೆಕ್ಸ್ಟ್ ಮಂತ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸೊ ಒಂದು ಕಂತಿನ ಹಣ ಏನಿಲ್ಲ ಅಂತ ಹೇಳಿದ್ರು 2,500 ಕೋಟಿಯಷ್ಟು ಹಣ ಪೆಂಡಿಂಗ್ ಉಳ್ಕೊಳ್ತಾ ಹೋಗುತ್ತೆ. ಈಗಾಗಲೇ 3 ಕಂತಿನ ಹಣ ಪೆಂಡಿಂಗ್ ಉಳಿದಿದೆ. 7,500 ಕೋಟಿಯಷ್ಟು ಹಣ ಈಗಾಗಲೇ ಪೆಂಡಿಂಗ್ ಇದೆ ಸ್ನೇಹಿತರೆ. ಸೊ 21, 22, 23 ಈ 3 ಕಂತಿನ ಹಣನೇ 7,500 ಕೋಟಿಯಷ್ಟು ಹಣ ಪೆಂಡಿಂಗ್ ಇದೆ. ಸೊ ಒಂದು ಕಂತಿನ ಹಣ ಡಿಲೇ ಮಾಡಿದ್ರು ಅಂತ ಹೇಳಿದ್ರು ಕೂಡ ಅವರಿಗೆ ಆ ಒಂದು ಕಂತಿನ 2,500 ರೂಪಾಯಿ ಹಣ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸರ್ಕಾರಕ್ಕೂ ಕೂಡ ಒಂದೇ ಸಲ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಷ್ಟು ಮೊತ್ತದ ಹಣ ಎಲ್ರಿಗೂ ಕೂಡ ಜಮಾ ಮಾಡ್ಬೇಕಂತ ಹೇಳಿದ್ರೆ ಅವರಿಗೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಜಾಸ್ತಿ ದಿನ ಇಟ್ಕೊಳ್ತಾ ಹೋಗೋದಿಲ್ಲ ಹಣನ. ಸೊ ಮುಂದಿನ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ 4,000 ರೂಪಾಯಿ ಹಾಕುವ ಚಾನ್ಸಸ್ಸು ಜಾಸ್ತಿ ಇದೆ ಸ್ನೇಹಿತರೆ. ಈಗಾಗಲೇ 1,20,00,000ಕ್ಕಿಂತ ಹೆಚ್ಚು ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಬಿಟ್ಟು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಹಣ ಜಮಾ ಮಾಡ್ತಾ ಇದ್ದಾರೆ. ಗೌರಿ ಗಣೇಶ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 2,000 ರೂಪಾಯಿ ಜಮಾ ಮಾಡುವ ಚಾನ್ಸಸ್ ಇದೆ. ಅದಾದ ನಂತರದಲ್ಲಿ ಅದರ ನೆಕ್ಸ್ಟ್ ವೀಕಲ್ಲಿ 2,000 ರೂಪಾಯಿ ಹಣ ಜಮಾ ಮಾಡುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಈಗಾಗಲೇ 20 ಕಂತಿನ ಹಣ ಸರಿಯಾಗಿ ಹಾಕ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು ಜನರಿಗೆ ಹಣ ಬರದೇ ಇರ್ಬೋದು. ಕೆಲವು 1% ಅಷ್ಟು ಮಹಿಳೆಯರಿಗೆ ಮಾತ್ರ ಹಣ ಬರದೇ ಇರುವ ಚಾನ್ಸಸ್ಸು ಇರ್ಬೋದು. ಅಲ್ಲಲ್ಲಿ ಯಾವುದೋ ಒಂದು ಕಂತಿನ ಹಣ ಬರದೇ ಇರುವ ಚಾನ್ಸಸ್ಸು ಇರ್ಬೋದು. ಇನ್ನುಳಿದಂಥ ಎಲ್ಲ ಕಂತುಗಳಲ್ಲೂ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗಿದೆ. ಅದೇ ರೀತಿಯಾಗಿ 21, 22, 23 ಈ 3 ಕಂತಿನ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅದರ ಜೊತೆಗೇನೆ ಈಗಾಗಲೇ ವಿಪಕ್ಷಗಳು ಏನು ಕಾಮೆಂಟ್ ಮಾಡ್ತಾ ಇದ್ದಾವೋ, ನಮ್ಮ ಹತ್ರ ಹಣ ಇಲ್ಲ, ಸರ್ಕಾರ ಈಗಾಗಲೇ ಲಾಸಲ್ಲಿ ನಡೀತಾ ಇದೆ, ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೋ, ಸೊ ಅದೆಲ್ಲದೂ ಕೂಡ ಸುಳ್ಳು ಸುದ್ದಿಗೆ ನೀವು ಕಿವಿ ಕೊಡೋದಕ್ಕಂತ ಹೋಗಬೇಡಿ. ಸರ್ಕಾರದ ಬಳಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಈಗಾಗಲೇ ಸ್ಟಾಕ್ ಇದೆ. ಸೊ ಹಣಕಾಸು ಇಲಾಖೆ ಕಡೆಯಿಂದ ಕೂಡ ಹಣ ಬಿಡುಗಡೆ ಆಗಿದೆ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲೇ ಹಣ ಇದೆ. ಇನ್ನೇನು ನಾವು ಜಮಾ ಮಾಡಬೇಕು ಅಷ್ಟೇನೆ, ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ.
ಸೊ ಇನ್ನೇನು ಒಂದು 4-5 ದಿನ ಅಷ್ಟೇನೆ, ನೆಕ್ಸ್ಟ್ ಮಂತ್ ಶುರು ಆಗ್ತಾ ಇದೆ. ಇನ್ನೊಂದು 2 ದಿನದಲ್ಲಿ ನೆಕ್ಸ್ಟ್ ಮಂತ್ ಶುರು ಆಗ್ತಾ ಇದೆ. ಸೊ ಇನ್ನೇನು ಒಂದು 5ನೇ ತಾರೀಕಲ್ಲಿ ಜಮಾ ಆಗುತ್ತೆ. ಆಗಸ್ಟ್ 5ನೇ ತಾರೀಕಿಗೆ ಎಲ್ರಿಗೂ ಕೂಡ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಸೊ ನಿಮಗೆ ಎಷ್ಟು ಕಂತಿನ ಹಣ ಈಗಾಗಲೇ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ. ಯಾವ ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ, ಜೊತೆಗೆ ಯಾವ ಕಂತಿನ ಹಣ ಬರಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ವಿಡಿಯೋಗಳನ್ನು ನೀವು ನೋಡ್ತಾ ಇರ್ತೀರಾ. 21, 22ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಈ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ನೀವು ನೋಡ್ತಾ ಇರಬಹುದು. ಸಾಕಷ್ಟು ವಿಡಿಯೋಗಳು ಈಗಾಗಲೇ ಫೇಕ್ ವಿಡಿಯೋಗಳು ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಹಾಗೆ ಈ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಕೂಡ ತಿಳಿಸಿಲ್ಲ. ಎಲ್ಲೂ ಕೂಡ ಯಾರಿಗೂ ಕೂಡ ಇನ್ನೂ ಒಬ್ಬರಿಗೂ ಕೂಡ ಹಣ ಜಮಾ ಆಗೇ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಿಮಗೆ ಎಲ್ಲಿಂದ ಜಮಾ ಆಗೋದಕ್ಕೆ ಸಾಧ್ಯ? ಸೊ ವೆಯ್ಟ್ನ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಹಣ ಮುಂದಿನ ದಿನಗಳಲ್ಲಿ ಜಮಾ ಆಗುತ್ತೆ. ಇನ್ನೇನು ಒಂದು ವಾರದ ಗ್ಯಾಪಿನ ಒಳಗಾಗಿ ಎಲ್ರಿಗೂ ಕೂಡ ಹಣ ಬರೋದಕ್ಕೆ ಶುರು ಆಗುತ್ತೆ. ಸೊ ವೆಯ್ಟ್ನ ಮಾಡಿ ಸ್ನೇಹಿತರೆ. ಹಣ ಜಮಾ ಆದ ತಕ್ಷಣ ನಿಮಗೂ ಕೂಡ ಜಮಾ ಆಗುತ್ತೆ. ಈ ಜಿಲ್ಲೆ ಮೊದಲು, ಈ ಜಿಲ್ಲೆ ಕೊನೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಹಣ ಜಮಾ ಆದ ತಕ್ಷಣ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ಒಂದು ಯೋಜನೆ ಬಗ್ಗೆ ಆಗಿರ್ಬೋದು, ನಿಮಗೆ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆಯೇ ಇದೇ ರೀತಿ ಫ್ಯಾಕ್ಟ್ ಆಗಿರುವಂಥ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.